ಅದು ಜನವರಿ 28ರ ಬುಧವಾರ ಬೆಳಗ್ಗೆ 10 ಗಂಟೆಯ ಸಮಯ. 14 ವರ್ಷದ ಪ್ರೀತಮ್ ತನ್ನ ಮನೆಯಿಂದ ಹೊರಗಡೆ ಹೋಗಿದ್ದ. ಕಗ್ಗಳಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ವಾಸವಿದ್ದಂತಹ ಪ್ರೀತಮ್ ಅವತ್ತು 10 ಗಂಟೆ ಸುಮಾರಿಗೆ ತನ್ನ ಮನೆಗೆ ಬೀಗ ಹಾಕಿ ಹೊರಗಡೆ ಹೋಗಿದ್ದಂತಹ ಪ್ರೀತಮ್ ಸಂಜೆ ಆದ್ರೂ ಕೂಡ ಮನೆಗೆ ವಾಪಸ್ ಆಗಿರಲಿಲ್ಲ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿದ್ದಂತಹ ಪ್ರೀತಮ್ ಪೋಷಕರು ಸಂಜೆ ಮನೆಗೆ ವಾಪಸ್ ಆದಾಗ ತನ್ನ ಮಗ ಕಾಣದಿರೋ ಇರೋದನ್ನು ನೋಡಿ ಮೊದಲಿಗೆ ಆತಂಕಕ್ಕೀಡಾಗ್ತಾರೆ. ಆದರೆ ಪಕ್ಕದಲ್ಲಿ ಜಾತ್ರೆ ಕೂಡ ನಡೆಯುತ್ತಿರುವುದರಿಂದ ರಾತ್ರಿ ಹೊತ್ತು ಮನೆಗೆ ವಾಪಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ರಾತ್ರಿ ಕಳೆದು ಬೆಳಗಾದ್ರೂ ಕೂಡ ಪ್ರೀತಮ್ ಮಾತ್ರ ಮನೆಗೆ ವಾಪಸ್ಸೇ ಆಗಿರಲಿಲ್ಲ. ಮಧ್ಯಾಹ್ನ ತನಕ ಕಾದಂತಹ ಪ್ರೀತಮ್ ತಂದೆ ರಜನಿಕಾಂತ್ ಮಧ್ಯಾಹ್ನ ಆದ್ರೂ ಕೂಡ ಎಲ್ಲೂ ಕೂಡ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗದಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಕಗ್ಲಿಪುರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡ ಹುಡುಕಾಟ ಶುರು ಮಾಡ್ತಾರೆ. ಆತನ ಸ್ನೇಹಿತರ ಹತ್ರ, ಬಂಧು ಬಳಗದ ಹತ್ರ ಎಲ್ಲ ಕಡೆ ವಿಚಾರಣೆ ಶುರುವಾಗುತ್ತೆ. ಆದರೆ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಇದಾಗಿ 3 ದಿನ ಅಂದ್ರೆ ಫೆಬ್ರವರಿ 1ರ ಭಾನುವಾರ ಸಂಜೆ 6 ಗಂಟೆ ಸುಮಾರಿಗೆ ಅಂದ್ರೆ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ರಸ್ತೆಯೊಂದರಲ್ಲಿ ಹೋಗ್ತಿದ್ದಂತಹ ಸ್ಥಳೀಯರ ಮೂಗಿಗೆ ಒಂದು ಕೆಟ್ಟ ವಾಸನೆ ಬಡಿಯುತ್ತೆ. ನಾಯಿ ಏನಾದ್ರೂ ಸತ್ತಿರ್ಬೋದಾ ಅಂತ ಆ ವಾಸನೆ ಹಿಂದೆ ಹೋದಂತಹ ಸ್ಥಳೀಯರಿಗೆ ಅಲ್ಲಿ ಕಂಡಿದ್ದು ನಿಜಕ್ಕೂ ಅಕ್ಷರಶಃ ಶಾಕಿಂಗ್ ದೃಶ್ಯ. ಯಾಕೆಂದ್ರೆ 3 ದಿನದ ಹಿಂದೆ ಮಿಸ್ಸಿಂಗ್ ಆಗಿದ್ದಂತಹ 14 ವರ್ಷದ ಬಾಲಕ ಪ್ರೀತಮ್ ಅಲ್ಲಿ ಶವವಾಗಿ ಮಲಗಿದ್ದ. ಈ ಒಂದು ಪ್ರಕರಣ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈ ಘಟನೆಗೆ ಪ್ರಮುಖವಾಗಿ 14 ವರ್ಷದ ಬಾಲಕನ ಸಾವಿಗೆ ಜಲಮಂಡಳಿಯವರೇ ಕಾರಣ ಅಂತ ಸ್ಥಳೀಯರು ಮಾತ್ರವಲ್ಲ, ಖುದ್ದು ಪ್ರೀತಮ್ ಪೋಷಕರೇ ಆರೋಪವನ್ನು ಮಾಡ್ತಾರೆ. ಈ ಬಗ್ಗೆ ಖುದ್ದು ಕಗ್ಲಿಪುರ ಠಾಣೆಗೆ ಪ್ರೀತಮ್ ತಂದೆ ರಜನಿಕಾಂತ್ ಒಂದು ದೂರನ್ನು ಕೂಡ ಕೊಟ್ಟು ಜಲಮಂಡಳಿ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಬಾಲಕನ ಸಾವಿಗೆ ಯಾರು ಕಾರಣ ಅನ್ನೋದು ನೋಡೋದಾದ್ರೆ, ಅಲ್ಲಿ ಜಲಮಂಡಳಿಯ ಕೆಲಸ ಆಗ್ತಾ ಇರುತ್ತೆ, ವಾಲ್ ಚೇಂಬರ್ ಓಪನ್ ಇಟ್ಟು ಕೆಲಸ ಆಗ್ತಾ ಇರುತ್ತೆ. ಈ ಒಂದು ಘಟನೆಯ ಜಾಗ ಏನಿದೆ ಅದು ಜಲಮಂಡಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ವಾಲ್ ಚೇಂಬರ್ ಓಪನ್ ಇದ್ದಂತಹ ಕಾರಣಕ್ಕಾಗಿ ಬಾಲಕ ಆ ಒಂದು ವಾಲ್ ಚೇಂಬರ್ ನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋ ಆರೋಪವನ್ನು ಖುದ್ದು ರಜನಿಕಾಂತ್ ಅವರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಮೃತ ಬಾಲಕನ ತಂದೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಪ್ರಮುಖವಾಗಿ 1 ವರ್ಷಗಳ ಹಿಂದೆ ಆ ಒಂದು ಅಲ್ಲಿ ಕೆಲಸ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿತ್ತು. ಬಟ್ ತದನಂತರದಲ್ಲಿ ಇತ್ತೀಚೆಗೆ ಅದನ್ನು ಯಾರೋ ಓಪನ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಜಲಮಂಡಳಿ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಹಾಗಾದ್ರೆ ಇಲ್ಲಿ ಯಾರದ್ದು ತಪ್ಪು, ಯಾರದ್ದು ನಿರ್ಲಕ್ಷ್ಯ ಅನ್ನೋದನ್ನು ನೋಡೋದಾದ್ರೆ, ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಒಂದು ವಾಲ್ ಚೇಂಬರ್ ಕವರ್ ಅನ್ನು ಈ ಹಿಂದೆ 2026ರ ಜನವರಿ ತನಕ ಜಲಮಂಡಳಿ ಅಳವಡಿಕೆ ಮಾಡಿತ್ತು. ಅದನ್ನು ಇತ್ತೀಚೆಗೆ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡುವಂತಹ ಒಂದು ಕೆಲಸವನ್ನು ಇದೀಗ ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಅಲ್ಲಿರುವ ಸ್ಥಳೀಯರ ಆರೋಪದ ಪ್ರಕಾರ ಖುದ್ದು ಜಲಮಂಡಳಿ ಅಧಿಕಾರಿಗಳೇ ನಿರ್ಲಕ್ಷ್ಯ ತೋರಿದರೆ ತಮ್ಮ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿಲ್ಲ. ಇದರಿಂದ ನಡೆದುಕೊಂಡು ಹೋಗ್ತಿದ್ದಂತಹ ಬಾಲಕ ಪ್ರೀತಮ್ ಕಾಲು ಜಾರಿ ಆ ಒಂದು ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ವಿಚಾರ ಗೊತ್ತಾಯ್ತು, ಮೊದಲಿಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಜಲಮಂಡಳಿ ಕೂಡ ಅಲರ್ಟ್ ಆಗಿದೆ. ಈ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇದೀಗ ಆ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಈ ಒಂದು ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. 3 ಇಂಜಿನಿಯರ್ಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಿ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನು ಕೊಡುವಂತೆ, ಜೊತೆಗೆ ವರದಿಯಲ್ಲಿ ಅಂದ್ರೆ ತನಿಖೆಯ ಹಂತದಲ್ಲಿ ಯಾರಾದರೂ ತಪ್ಪು ಅಂತ ಕಂಡು ಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಇದೀಗ ಜಲಮಂಡಳಿ ಆಗ್ರಹವನ್ನು ಮಾಡಿದೆ. ಪ್ರಕರಣ ಸಂಬಂಧ ರಿಪಬ್ಲಿಕ್ ಕನ್ನಡದಲ್ಲಿ ಸತತವಾಗಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಇವತ್ತು ಖುದ್ದು ಘಟನಾ ಸ್ಥಳಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದೆ. ಜೊತೆಗೆ ಪೊಲೀಸರಿಗೆ ಹಾಗೂ ಜಲಮಂಡಳಿಗೆ ಜೊತೆಗೆ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಪೊಲೀಸರಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ವರದಿ ಕೊಡುವಂತೆ ಕೇಳಿದೆ. ಇನ್ನು ಜಲಮಂಡಳಿಗೆ ಇಲ್ಲಿ ಯಾರೊಂದು ನಿರ್ಲಕ್ಷ್ಯ ಅಂತರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದೆ. ಜೊತೆಗೆ ಶಿಕ್ಷಣ ಇಲಾಖೆಗೆ, ಯಾಕಂದ್ರೆ ಈತ 14 ವರ್ಷದ ಬಾಲಕ 9ನೇ ಕ್ಲಾಸ್ನಲ್ಲಿ ಓದ್ತಿದ್ದ ಅನ್ನೋ ಸಂಬಂಧಪಟ್ಟ ಹಾಗೆ ಪೋಷಕರು ಆರೋಪವನ್ನು ಮಾಡಿದ್ರು. 9ನೇ ತರಗತಿಯ ವಿದ್ಯಾರ್ಥಿ ಈ ರೀತಿ ಸಾವಿಗೀಡಾದಂತಹ ಕಾರಣಕ್ಕೆ ಶಿಕ್ಷಣ ಇಲಾಖೆಯು ಕೂಡ ಆತನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ ಕೊಡುವಂತೆ ಈಗ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಇಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ. ಬಾಳಿ ಬದುಕಬೇಕಾಗಿದ್ದಂತಹ 14 ವರ್ಷದ ಪ್ರೀತಮ್ ಇಲ್ಲಿ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಲ್ ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೀಗ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಒಂದು ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಜನವರಿ 28ರ ಬುಧವಾರ ಬೆಳಗ್ಗೆ 10 ಗಂಟೆಯ ಸಮಯ. 14 ವರ್ಷದ ಪ್ರೀತಮ್ ತನ್ನ ಮನೆಯಿಂದ ಹೊರಗಡೆ ಹೋಗಿದ್ದ. ಕಗ್ಗಳಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ವಾಸವಿದ್ದಂತಹ ಪ್ರೀತಮ್ ಅವತ್ತು 10 ಗಂಟೆ ಸುಮಾರಿಗೆ ತನ್ನ ಮನೆಗೆ ಬೀಗ ಹಾಕಿ ಹೊರಗಡೆ ಹೋಗಿದ್ದಂತಹ ಪ್ರೀತಮ್ ಸಂಜೆ ಆದ್ರೂ ಕೂಡ ಮನೆಗೆ ವಾಪಸ್ ಆಗಿರಲಿಲ್ಲ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿದ್ದಂತಹ ಪ್ರೀತಮ್ ಪೋಷಕರು ಸಂಜೆ ಮನೆಗೆ ವಾಪಸ್ ಆದಾಗ ತನ್ನ ಮಗ ಕಾಣದಿರೋ ಇರೋದನ್ನು ನೋಡಿ ಮೊದಲಿಗೆ ಆತಂಕಕ್ಕೀಡಾಗ್ತಾರೆ. ಆದರೆ ಪಕ್ಕದಲ್ಲೇ ಜಾತ್ರೆ ಕೂಡ ನಡೀತಿರುವುದರಿಂದ ರಾತ್ರಿ ಹೊತ್ತು ಮನೆಗೆ ವಾಪಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ರಾತ್ರಿ ಕಳೆದು ಬೆಳಗಾದ್ರೂ ಕೂಡ ಪ್ರೀತಮ್ ಮಾತ್ರ ಮನೆಗೆ ವಾಪಸ್ಸೇ ಆಗಿರಲಿಲ್ಲ. ಮಧ್ಯಾಹ್ನ ತನಕ ಕಾದಂತಹ ಪ್ರೀತಮ್ ತಂದೆ ರಜನಿಕಾಂತ್ ಮಧ್ಯಾಹ್ನ ಆದ್ರೂ ಕೂಡ ಎಲ್ಲೂ ಕೂಡ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗದಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಕಗ್ಲಿಪುರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡ ಹುಡುಕಾಟ ಶುರು ಮಾಡ್ತಾರೆ. ಆತನ ಸ್ನೇಹಿತರ ಹತ್ರ, ಬಂಧು ಬಲಗದ ಹತ್ರ ಎಲ್ಲ ಕಡೆ ವಿಚಾರಣೆ ಶುರುವಾಗುತ್ತೆ. ಆದ್ರೆ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಇದಾಗಿ 3 ದಿನ ಅಂದ್ರೆ ಫೆಬ್ರವರಿ 1ರ ಭಾನುವಾರ ಸಂಜೆ 6 ಗಂಟೆ ಸುಮಾರಿಗೆ ಅಂದ್ರೆ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ರಸ್ತೆಯೊಂದರಲ್ಲಿ ಹೋಗ್ತಿದ್ದಂತಹ ಸ್ಥಳೀಯರ ಮೂಗಿಗೆ ಒಂದು ಕೆಟ್ಟ ವಾಸನೆ ಬಡಿಯುತ್ತೆ. ನಾಯಿ ಏನಾದ್ರೂ ಸತ್ತಿರ್ಬೋದಾ ಅಂತ ಆ ವಾಸನೆ ಹಿಂದೆ ಹೋದಂತಹ ಸ್ಥಳೀಯರಿಗೆ ಅಲ್ಲಿ ಕಂಡಿದ್ದು ನಿಜಕ್ಕೂ ಅಕ್ಷರಶಃ ಶಾಕಿಂಗ್ ದೃಶ್ಯ. ಯಾಕೆಂದ್ರೆ 3 ದಿನದ ಹಿಂದೆ ಮಿಸ್ಸಿಂಗ್ ಆಗಿದ್ದಂತಹ 14 ವರ್ಷದ ಬಾಲಕ ಪ್ರೀತಮ್ ಅಲ್ಲಿ ಶವವಾಗಿ ಮಲಗಿದ್ದ. ಈ ಒಂದು ಪ್ರಕರಣ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈ ಘಟನೆಗೆ ಪ್ರಮುಖವಾಗಿ 14 ವರ್ಷದ ಬಾಲಕನ ಸಾವಿಗೆ ಜಲಮಂಡಳಿಯವರೇ ಕಾರಣ ಅಂತ ಸ್ಥಳೀಯರು ಮಾತ್ರವಲ್ಲ, ಖುದ್ದು ಪ್ರೀತಮ್ ಪೋಷಕರೇ ಆರೋಪವನ್ನು ಮಾಡ್ತಾರೆ. ಈ ಬಗ್ಗೆ ಖುದ್ದು ಕಗ್ಲಿಪುರ ಠಾಣೆಗೆ ಪ್ರೀತಮ್ ತಂದೆ ರಜನಿಕಾಂತ್ ಒಂದು ದೂರನ್ನು ಕೂಡ ಕೊಟ್ಟು ಜಲಮಂಡಳಿ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಬಾಲಕನ ಸಾವಿಗೆ ಯಾರು ಕಾರಣ ಅನ್ನೋದು ನೋಡೋದಾದ್ರೆ, ಅಲ್ಲಿ ಜಲಮಂಡಳಿಯ ಕೆಲಸ ಆಗ್ತಾ ಇರುತ್ತೆ, ವಾಲ್ ಚೇಂಬರ್ ಓಪನ್ ಇಟ್ಟು ಕೆಲಸ ಆಗ್ತಾ ಇರುತ್ತೆ. ಈ ಒಂದು ಘಟನೆಯ ಜಾಗ ಏನಿದೆ ಅದು ಜಲಮಂಡಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ವಾಲ್ ಚೇಂಬರ್ ಓಪನ್ ಇದ್ದಂತಹ ಕಾರಣಕ್ಕಾಗಿ ಬಾಲಕ ಆ ಒಂದು ವಾಲ್ ಚೇಂಬರ್ ನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋ ಆರೋಪವನ್ನು ಖುದ್ದು ರಜನಿಕಾಂತ್ ಅವರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಮೃತ ಬಾಲಕನ ತಂದೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಪ್ರಮುಖವಾಗಿ 1 ವರ್ಷಗಳ ಹಿಂದೆ ಆ ಒಂದು ಅಲ್ಲಿ ಕೆಲಸ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿತ್ತು. ಬಟ್ ತದನಂತರದಲ್ಲಿ ಇತ್ತೀಚೆಗೆ ಅದನ್ನು ಯಾರೋ ಓಪನ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಜಲಮಂಡಳಿ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಹಾಗಾದ್ರೆ ಇಲ್ಲಿ ಯಾರದ್ದು ತಪ್ಪು, ಯಾರದ್ದು ನಿರ್ಲಕ್ಷ್ಯ ಅನ್ನೋದನ್ನು ನೋಡೋದಾದ್ರೆ, ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಒಂದು ವಾಲ್ ಚೇಂಬರ್ ಕವರ್ ಅನ್ನು ಈ ಹಿಂದೆ 2026ರ ಜನವರಿ ತನಕ ಜಲಮಂಡಳಿ ಅಳವಡಿಕೆ ಮಾಡಿತ್ತು. ಅದನ್ನು ಇತ್ತೀಚೆಗೆ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡುವಂತಹ ಒಂದು ಕೆಲಸವನ್ನು ಇದೀಗ ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಅಲ್ಲಿರೋ ಸ್ಥಳೀಯರ ಆರೋಪದ ಪ್ರಕಾರ ಖುದ್ದು ಜಲಮಂಡಳಿ ಅಧಿಕಾರಿಗಳೇ ನಿರ್ಲಕ್ಷ್ಯ ತೋರಿದರೆ ತಮ್ಮ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿಲ್ಲ. ಇದರಿಂದ ನಡೆದುಕೊಂಡು ಹೋಗ್ತಿದ್ದಂತಹ ಬಾಲಕ ಪ್ರೀತಮ್ ಕಾಲು ಜಾರಿ ಆ ಒಂದು ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ವಿಚಾರ ಗೊತ್ತಾಯ್ತು, ಮೊದಲಿಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಜಲಮಂಡಳಿ ಕೂಡ ಅಲರ್ಟ್ ಆಗಿದೆ. ಈ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇದೀಗ ಆ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಈ ಒಂದು ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. 3 ಇಂಜಿನಿಯರ್ಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಿ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನು ಕೊಡುವಂತೆ, ಜೊತೆಗೆ ವರದಿಯಲ್ಲಿ ಅಂದ್ರೆ ತನಿಖೆ ಹಂತದಲ್ಲಿ ಯಾರಾದರೂ ತಪ್ಪು ಅಂತ ಕಂಡು ಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಇದೀಗ ಜಲಮಂಡಳಿ ಆಗ್ರಹವನ್ನು ಮಾಡಿದೆ. ಪ್ರಕರಣ ಸಂಬಂಧ ರಿಪಬ್ಲಿಕ್ ಕನ್ನಡದಲ್ಲಿ ಸತತವಾಗಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಇವತ್ತು ಖುದ್ದು ಘಟನಾ ಸ್ಥಳಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದೆ. ಜೊತೆಗೆ ಪೊಲೀಸರಿಗೆ ಹಾಗೂ ಜಲಮಂಡಳಿಗೆ ಜೊತೆಗೆ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಪೊಲೀಸರಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ವರದಿ ಕೊಡುವಂತೆ ಕೇಳಿದೆ. ಇನ್ನು ಜಲಮಂಡಳಿಗೆ ಇಲ್ಲಿ ಯಾರೊಂದು ನಿರ್ಲಕ್ಷ್ಯ ಅಂತರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದೆ. ಜೊತೆಗೆ ಶಿಕ್ಷಣ ಇಲಾಖೆಗೆ, ಯಾಕಂದ್ರೆ ಈತ 14 ವರ್ಷದ ಬಾಲಕ 9ನೇ ಕ್ಲಾಸ್ನಲ್ಲಿ ಓದ್ತಿದ್ದ ಅನ್ನೋ ಸಂಬಂಧಪಟ್ಟ ಹಾಗೆ ಪೋಷಕರು ಆರೋಪವನ್ನು ಮಾಡಿದ್ರು. 9ನೇ ತರಗತಿಯ ವಿದ್ಯಾರ್ಥಿ ಈ ರೀತಿ ಸಾವಿಗೀಡಾದಂತಹ ಕಾರಣಕ್ಕೆ ಶಿಕ್ಷಣ ಇಲಾಖೆಯು ಕೂಡ ಆತನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ ಕೊಡುವಂತೆ ಈಗ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಇಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ. ಬಾಳಿ ಬದುಕಬೇಕಾಗಿದ್ದಂತಹ 14 ವರ್ಷದ ಪ್ರೀತಮ್ ಇಲ್ಲಿ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಲ್ ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಇದೀಗ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಒಂದು ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಜನವರಿ 28ರ ಬುಧವಾರ ಬೆಳಗ್ಗೆ 10 ಗಂಟೆಯ ಸಮಯ. 14 ವರ್ಷದ ಪ್ರೀತಮ್ ತನ್ನ ಮನೆಯಿಂದ ಹೊರಗಡೆ ಹೋಗಿದ್ದ. ಕಗ್ಗಳಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ವಾಸವಿದ್ದಂತಹ ಪ್ರೀತಮ್ ಅವತ್ತು 10 ಗಂಟೆ ಸುಮಾರಿಗೆ ತನ್ನ ಮನೆಗೆ ಬೀಗ ಹಾಕಿ ಹೊರಗಡೆ ಹೋಗಿದ್ದಂತಹ ಪ್ರೀತಮ್ ಸಂಜೆ ಆದ್ರೂ ಕೂಡ ಮನೆಗೆ ವಾಪಸ್ ಆಗಿರಲಿಲ್ಲ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿದ್ದಂತಹ ಪ್ರೀತಮ್ ಪೋಷಕರು ಸಂಜೆ ಮನೆಗೆ ವಾಪಸ್ ಆದಾಗ ತನ್ನ ಮಗ ಕಾಣದಿರೋ ಇರೋದನ್ನು ನೋಡಿ ಮೊದಲಿಗೆ ಆತಂಕಕ್ಕೀಡಾಗ್ತಾರೆ. ಆದರೆ ಪಕ್ಕದಲ್ಲೇ ಜಾತ್ರೆ ಕೂಡ ನಡೀತಿರುವುದರಿಂದ ರಾತ್ರಿ ಹೊತ್ತು ಮನೆಗೆ ವಾಪಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ರಾತ್ರಿ ಕಳೆದು ಬೆಳಗಾದ್ರೂ ಕೂಡ ಪ್ರೀತಮ್ ಮಾತ್ರ ಮನೆಗೆ ವಾಪಸ್ಸೇ ಆಗಿರಲಿಲ್ಲ. ಮಧ್ಯಾಹ್ನ ತನಕ ಕಾದಂತಹ ಪ್ರೀತಮ್ ತಂದೆ ರಜನಿಕಾಂತ್ ಮಧ್ಯಾಹ್ನ ಆದ್ರೂ ಕೂಡ ಎಲ್ಲೂ ಕೂಡ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗದಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಕಗ್ಲಿಪುರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡ ಹುಡುಕಾಟ ಶುರು ಮಾಡ್ತಾರೆ. ಆತನ ಸ್ನೇಹಿತರ ಹತ್ರ, ಬಂಧು ಬಲಗದ ಹತ್ರ ಎಲ್ಲ ಕಡೆ ವಿಚಾರಣೆ ಶುರುವಾಗುತ್ತೆ. ಆದ್ರೆ ಪ್ರೀತಮ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಇದಾಗಿ 3 ದಿನ ಅಂದ್ರೆ ಫೆಬ್ರವರಿ 1ರ ಭಾನುವಾರ ಸಂಜೆ 6 ಗಂಟೆ ಸುಮಾರಿಗೆ ಅಂದ್ರೆ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ರಸ್ತೆಯೊಂದರಲ್ಲಿ ಹೋಗ್ತಿದ್ದಂತಹ ಸ್ಥಳೀಯರ ಮೂಗಿಗೆ ಒಂದು ಕೆಟ್ಟ ವಾಸನೆ ಬಡಿಯುತ್ತೆ. ನಾಯಿ ಏನಾದ್ರೂ ಸತ್ತಿರ್ಬೋದಾ ಅಂತ ಆ ವಾಸನೆ ಹಿಂದೆ ಹೋದಂತಹ ಸ್ಥಳೀಯರಿಗೆ ಅಲ್ಲಿ ಕಂಡಿದ್ದು ನಿಜಕ್ಕೂ ಅಕ್ಷರಶಃ ಶಾಕಿಂಗ್ ದೃಶ್ಯ. ಯಾಕೆಂದ್ರೆ 3 ದಿನದ ಹಿಂದೆ ಮಿಸ್ಸಿಂಗ್ ಆಗಿದ್ದಂತಹ 14 ವರ್ಷದ ಬಾಲಕ ಪ್ರೀತಮ್ ಅಲ್ಲಿ ಶವವಾಗಿ ಮಲಗಿದ್ದ. ಈ ಒಂದು ಪ್ರಕರಣ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈ ಘಟನೆಗೆ ಪ್ರಮುಖವಾಗಿ 14 ವರ್ಷದ ಬಾಲಕನ ಸಾವಿಗೆ ಜಲಮಂಡಳಿಯವರೇ ಕಾರಣ ಅಂತ ಸ್ಥಳೀಯರು ಮಾತ್ರವಲ್ಲ, ಖುದ್ದು ಪ್ರೀತಮ್ ಪೋಷಕರೇ ಆರೋಪವನ್ನು ಮಾಡ್ತಾರೆ. ಈ ಬಗ್ಗೆ ಖುದ್ದು ಕಗ್ಲಿಪುರ ಠಾಣೆಗೆ ಪ್ರೀತಮ್ ತಂದೆ ರಜನಿಕಾಂತ್ ಒಂದು ದೂರನ್ನು ಕೂಡ ಕೊಟ್ಟು ಜಲಮಂಡಳಿ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಬಾಲಕನ ಸಾವಿಗೆ ಯಾರು ಕಾರಣ ಅನ್ನೋದು ನೋಡೋದಾದ್ರೆ, ಅಲ್ಲಿ ಜಲಮಂಡಳಿಯ ಕೆಲಸ ಆಗ್ತಾ ಇರುತ್ತೆ, ವಾಲ್ ಚೇಂಬರ್ ಓಪನ್ ಇಟ್ಟು ಕೆಲಸ ಆಗ್ತಾ ಇರುತ್ತೆ. ಈ ಒಂದು ಘಟನೆಯ ಜಾಗ ಏನಿದೆ ಅದು ಜಲಮಂಡಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ವಾಲ್ ಚೇಂಬರ್ ಓಪನ್ ಇದ್ದಂತಹ ಕಾರಣಕ್ಕಾಗಿ ಬಾಲಕ ಆ ಒಂದು ವಾಲ್ ಚೇಂಬರ್ ನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋ ಆರೋಪವನ್ನು ಖುದ್ದು ರಜನಿಕಾಂತ್ ಅವರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಮೃತ ಬಾಲಕನ ತಂದೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಪ್ರಮುಖವಾಗಿ 1 ವರ್ಷಗಳ ಹಿಂದೆ ಆ ಒಂದು ಅಲ್ಲಿ ಕೆಲಸ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿತ್ತು. ಬಟ್ ತದನಂತರದಲ್ಲಿ ಇತ್ತೀಚೆಗೆ ಅದನ್ನು ಯಾರೋ ಓಪನ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಜಲಮಂಡಳಿ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಹಾಗಾದ್ರೆ ಇಲ್ಲಿ ಯಾರದ್ದು ತಪ್ಪು, ಯಾರದ್ದು ನಿರ್ಲಕ್ಷ್ಯ ಅನ್ನೋದನ್ನು ನೋಡೋದಾದ್ರೆ, ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಒಂದು ವಾಲ್ ಚೇಂಬರ್ ಕವರ್ ಅನ್ನು ಈ ಹಿಂದೆ 2026ರ ಜನವರಿ ತನಕ ಜಲಮಂಡಳಿ ಅಳವಡಿಕೆ ಮಾಡಿತ್ತು. ಅದನ್ನು ಇತ್ತೀಚೆಗೆ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡುವಂತಹ ಒಂದು ಕೆಲಸವನ್ನು ಇದೀಗ ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಅಲ್ಲಿರುವ ಸ್ಥಳೀಯರ ಆರೋಪದ ಪ್ರಕಾರ ಖುದ್ದು ಜಲಮಂಡಳಿ ಅಧಿಕಾರಿಗಳೇ ನಿರ್ಲಕ್ಷ್ಯ ತೋರಿದರೆ ತಮ್ಮ ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿಲ್ಲ. ಇದರಿಂದ ನಡೆದುಕೊಂಡು ಹೋಗ್ತಿದ್ದಂತಹ ಬಾಲಕ ಪ್ರೀತಮ್ ಕಾಲು ಜಾರಿ ಆ ಒಂದು ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ವಿಚಾರ ಗೊತ್ತಾಯ್ತು, ಮೊದಲಿಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಜಲಮಂಡಳಿ ಕೂಡ ಅಲರ್ಟ್ ಆಗಿದೆ. ಈ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇದೀಗ ಆ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಈ ಒಂದು ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. 3 ಇಂಜಿನಿಯರ್ಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಿ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನು ಕೊಡುವಂತೆ, ಜೊತೆಗೆ ವರದಿಯಲ್ಲಿ ಅಂದ್ರೆ ತನಿಖೆಯ ಹಂತದಲ್ಲಿ ಯಾರಾದರೂ ತಪ್ಪು ಅಂತ ಕಂಡು ಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಇದೀಗ ಜಲಮಂಡಳಿ ಆಗ್ರಹವನ್ನು ಮಾಡಿದೆ. ಪ್ರಕರಣ ಸಂಬಂಧ ರಿಪಬ್ಲಿಕ್ ಕನ್ನಡದಲ್ಲಿ ಸತತವಾಗಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಇವತ್ತು ಖುದ್ದು ಘಟನಾ ಸ್ಥಳಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದೆ. ಜೊತೆಗೆ ಪೊಲೀಸರಿಗೆ ಹಾಗೂ ಜಲಮಂಡಳಿಗೆ ಜೊತೆಗೆ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಪೊಲೀಸರಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ವರದಿ ಕೊಡುವಂತೆ ಕೇಳಿದೆ. ಇನ್ನು ಜಲಮಂಡಳಿಗೆ ಇಲ್ಲಿ ಯಾರೊಂದು ನಿರ್ಲಕ್ಷ್ಯ ಅಂತರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದೆ. ಜೊತೆಗೆ ಶಿಕ್ಷಣ ಇಲಾಖೆಗೆ, ಯಾಕಂದ್ರೆ ಈತ 14 ವರ್ಷದ ಬಾಲಕ 9ನೇ ಕ್ಲಾಸ್ನಲ್ಲಿ ಓದ್ತಿದ್ದ ಅನ್ನೋ ಸಂಬಂಧಪಟ್ಟ ಹಾಗೆ ಪೋಷಕರು ಆರೋಪವನ್ನು ಮಾಡಿದ್ರು. 9ನೇ ತರಗತಿಯ ವಿದ್ಯಾರ್ಥಿ ಈ ರೀತಿ ಸಾವಿಗೀಡಾದಂತಹ ಕಾರಣಕ್ಕೆ ಶಿಕ್ಷಣ ಇಲಾಖೆಯು ಕೂಡ ಆತನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ ಕೊಡುವಂತೆ ಈಗ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಇಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ. ಬಾಳಿ ಬದುಕಬೇಕಾಗಿದ್ದಂತಹ 14 ವರ್ಷದ ಪ್ರೀತಮ್ ಇಲ್ಲಿ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಲ್ ಚೇಂಬರ್ ನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೀಗ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಒಂದು ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.